ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಬಹುತೇಕ ವಿಚಿತ್ರವಾದಂತಹ ಘಟನೆಗಳು, ವರದಿಗಳು ಬೆಳಕಿಗೆ ಬರ್ತಾ ಇದ್ದಾವೆ. ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ. ಸಂಬಂಧಗಳ ಬೆಲೆಯೂ ಕೂಡ ಕಾಣದಂತ ಆಗಿಬಿಟ್ಟಿದೆ. ಸಂಬಂಧಗಳ ಬೆಲೆ ಏನು ಅನ್ನೋದು ಕೂಡ ಪರಿಚಯ ಇಲ್ಲದಂತ ಆಗಿಬಿಟ್ಟಿದೆ. ಅವರಿಬ್ಬರು ಕೂಡ ಅಕ್ಕ ತಮ್ಮ, ಆದರೆ ಇಬ್ಬರು 5 ವರ್ಷದಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಇನ್ನೊಬ್ಬನ ಜೊತೆಗೆ ಆಕೆಯ ಮದುವೆಯೂ ಕೂಡ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದ್ಯಾವುದೂ ಕೂಡ ನಮಗೆ ಸಾಧ್ಯವಿಲ್ಲ. ನಾವು ಜೊತೆಯಾಗಿ ಗಂಡ ಹೆಂಡತಿಯಾಗಿ ಜೀವನವನ್ನು ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದೀಗ ಮುಂದಾಗಿ ಬಿಟ್ಟಿದ್ದಾರೆ. ಇಂತಹ ಒಂದು ಘಟನೆಗಳನ್ನು ಕೇಳಿದ ಬಳಿಕ ಒಂದು ಕ್ಷಣ ನಿಮಗೆ ಶಾಕ್ ಕೂಡ ಆಗಿರುತ್ತೆ. ಯಾಕೆ ಇಂಥ ಒಂದು ಪರಿಸ್ಥಿತಿಗಳು ನಮ್ಮ ರಾಜ್ಯದಲ್ಲಿ ಹುಟ್ಕೊಂಡು ಬಿಡ್ತಾ ಇದ್ದಾವೆ ಅನ್ನುವಂಥ ಪ್ರಶ್ನೆಯೂ ಕೂಡ ನಿಮ್ಮಲ್ಲಿ ಹುಟ್ಟಿಕೊಂಡು ಬಿಟ್ಟಿರುತ್ತೆ. ಸ್ನೇಹಿತರೆ, ಅಂದ ಹಾಗೆ ದೇವನಹಳ್ಳಿಯ ಯುವತಿಯೊಬ್ಬಳು ತಾಯಿಯ ತಂಗಿಯ ಮಗನನ್ನೇ ಪ್ರೀತಿಸಿ ಮದುವೆ ಆಗಿರುವಂಥ ವಿಚಿತ್ರ ವಿದ್ಯಮಾನ ಇದೀಗ ಬೆಳಕಿಗೆ ಬಂದುಬಿಟ್ಟಿದೆ. ಅಂದ ಹಾಗೆ ಏನಿದು ಪ್ರಕರಣ, ಇವರ ಗುಟ್ಟು ಹೇಗಿತ್ತು, ಇವರು ಇದೆಲ್ಲವೂ ಕೂಡ ಕುಟುಂಬದವರು ಅದು ಹೇಗೆ ಸಹಿಸಿಕೊಂಡು ಬಿಟ್ಟರು, ಈ ಎಲ್ಲದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲ ಸರಿ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪ್ರೀತಿ ಕುರುಡು ಎಂಬ ಮಾತಿಗೆ ಸಾಕ್ಷಿ ಎಂಬಂತೆ ವರಸೆಯಲ್ಲಿ ಅಕ್ಕ ತಮ್ಮನಾಗಬೇಕಾದವರೇ ಪ್ರೀತಿಸಿ ಮದುವೆ ಆಗಿ ಪೋಷಕರಿಗೆ ಶಾಕ್ ನೀಡಿಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾವಕನಹಳ್ಳಿಯ ಶಶಿಕಲಾ ಎಂಬಾಕೆ ಕೇವಲ 29 ವರ್ಷ. ಆಕೆಗೆ ಹೊಸಕೋಟೆ ತಾಲೂಕಿನ ಹಳೇಹೂರಿನ ಪ್ರವೀಣ್ ಅನ್ನುವಂತ ವ್ಯಕ್ತಿ 24 ವರ್ಷ. ಇಬ್ಬರಿಗೂ ಕೂಡ 5 ವರ್ಷದ ವ್ಯತ್ಯಾಸ ಇದೆ. ಈಕೆ ಅಕ್ಕ ಆಗಿದ್ದಾಳೆ, ಆತ ತಮ್ಮ ಆಗಿದ್ದಾನೆ. ಇಬ್ಬರು ಕೂಡ ಅಕ್ಕ ತಂಗಿಯರ ಮಕ್ಕಳು. ಅಂತಂದ್ರೆ ಇವರಿಬ್ಬರ ತಾಯಿಯೂ ಕೂಡ ಅಕ್ಕ ತಂಗಿಯರು, ಇಬ್ಬರು ಸ್ವಂತ ಒಂದೇ ತಾಯಿಯ ಮಕ್ಕಳು. ಅವರಿಬ್ಬರ ಮಕ್ಕಳು ಈ ಇಬ್ಬರು, ಶಶಿಕಲಾ ಮತ್ತು ಪ್ರವೀಣ್ ಅನ್ನುವಂತ ಇಬ್ಬರೂ ಕೂಡ ಮದುವೆ ಆಗಿ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಮದುವೆ ಆಗುವ ಮೂಲಕ ಸಮಾಜ ಮತ್ತು ಕುಟುಂಬದ ವಿರೋಧದ ನಡುವೆಯೂ ಕೂಡ ಒಂದಾಗಿ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ತಮಗೆ ರಕ್ಷಣೆ ನೀಡುವಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣಾ ವರಿಷ್ಠ ಅಧಿಕಾರಿ ಅಂತಂದ್ರೆ SP ಕಚೇರಿ ಮತ್ತು ಮಹಿಳಾ ಪೊಲೀಸ್ ಠಾಣೆಗೆ ಮನವಿಯನ್ನು ಕೂಡ ಸಲ್ಲಿಸಿ ಬಿಟ್ಟಿದ್ದಾರೆ. ಶಶಿಕಲಾ ಮತ್ತು ಪ್ರವೀಣ್ ಕಳೆದ 5 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ. ಮೇ 29ರಂದು ಶಶಿಕಲಾಗೆ ಬೇರೊಬ್ಬ ಯುವಕನ ಜೊತೆಗೆ ಮದುವೆ ನಿಗದಿ ಕೂಡ ಆಗಿಬಿಟ್ಟಿತ್ತು. ಸ್ನೇಹಿತರೆ, ಪೋಷಕರ ವಿರೋಧದ ನಡುವೆಯೂ ಕೂಡ ಇದೊಂದು ಮದುವೆ ಆಗಿ ಹೋಗಿಬಿಟ್ಟಿದೆ. ಶಶಿಕಲಾ ಮತ್ತು ಪ್ರವೀಣ್ ಸಂಬಂಧಿಕರಾಗಿದ್ದು ಶಶಿಕಲಾಳ ತಾಯಿಯ ತಂಗಿಯ ಮಗನೇ ಈ ಪ್ರವೀಣ ಆಗಿಬಿಟ್ಟಿದ್ದ. ಅಂದ್ರೆ ವರಸೆಯಲ್ಲಿ ಇಬ್ಬರು ಕೂಡ ಅಕ್ಕ ತಮ್ಮರಾಗಬೇಕು. ಇವರ ಪ್ರೀತಿಯ ವಿಷಯ ತಿಳಿದ ಪೋಷಕರು ಈ ಸಂಬಂಧ ಸಮಾಜದಲ್ಲಿ ಒಪ್ಪುವುದಿಲ್ಲ ಎಂದು ವಿರೋಧವನ್ನ ಕೂಡ ಮಾಡಿಬಿಟ್ಟಿದ್ರು. ಅಲ್ಲದೆ ಶಶಿಕಲಾಗೆ ಬೇರೊಬ್ಬ ಹುಡುಗನೊಂದಿಗೆ ನಿಶ್ಚಿತಾರ್ಥ ನಡೆಸಿ ಇದೇ ಮೇ 29ಕ್ಕೆ ಮದುವೆಯ ದಿನಾಂಕವನ್ನು ಕೂಡ ನಿಗದಿಪಡಿಸಿಬಿಟ್ಟಿದ್ರು. ಆದರೆ ಮದುವೆಗೆ ಕೆಲವೇ ದಿನ ಬಾಕಿ ಇರುವಾಗ ಶಶಿಕಲಾ ಮನೆಯಿಂದ ಹೊರಬಂದು ಪ್ರವೀಣ್ ನನ್ನ ಮದುವೆ ಕೂಡ ಆಗಿಬಿಡ್ತಾಳೆ. ನಾವು ಪರಸ್ಪರ ಇಷ್ಟಪಟ್ಟು ಮದುವೆಯಾಗಿದ್ದೇವೆ, ನಮ್ಮನ್ನು ನಮ್ಮ ಪಾಡಿಗೆ ಬದುಕಲು ಬಿಡಿ ಎಂದು ಶಶಿಕಲಾ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದಾಳೆ. ಇತ್ತ ಪೋಷಕರು ಕೂಡ ವರಸೆಯಲ್ಲಿ ತಮ್ಮನಾಗಿರುವವನನ್ನೇ ಮದುವೆಯಾಗಿ ಇಡೀ ಕುಟುಂಬಕ್ಕೆ ಅವಮಾನ ತಂದಿದ್ಯಾ ಎಂದು ಹತಾಶೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈ ವಿಚಿತ್ರ ಮದುವೆ ಸ್ಥಳೀಯವಾಗಿ ಭಾರಿ ಚರ್ಚೆಗೆ ಕಾರಣ ಕೂಡ ಹಾಗೆ ಬಿಟ್ಟಿದೆ. ಸ್ನೇಹಿತರೆ, ಒಂದು ಕಡೆ ಇಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಕಾಡಿ ಬಿಡುತ್ತೆ. ಸ್ವಂತ ಕುಟುಂಬದವರೇ ಅಣ್ಣ ತಂಗಿ ಆಗುವಂಥವ್ರು, ಅಕ್ಕ ತಮ್ಮ ಆಗುವಂಥವರೇ ಮದುವೆ ಆಗಿಬಿಟ್ರೆ ಕುಟುಂಬದ ಬೆಲೆ ಎಲ್ಲಿದೆ, ಒಂದು ಸಂಬಂಧಕ್ಕೆ ಬೆಲೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಕಾಡಿ ಬಿಡುತ್ತೆ. ಇದರಿಂದ ಕುಟುಂಬವು ಕೂಡ ಬಹುತೇಕ ಆಘಾತಕ್ಕೆ ಒಳಗಾಗಿ ಬಿಟ್ಟಿರ್ತಾರೆ. ಜೊತೆಗೆ ಈ ಒಂದು ಗಂಡಿನ ನಿಶ್ಚಿತಾರ್ಥ ಕೂಡ ಆಗಿತ್ತಲ್ಲ, ಆ ವ್ಯಕ್ತಿ ಅಮಾಯಕ. ಆ ವ್ಯಕ್ತಿ ಏನು ಮಾಡಬೇಕು, ಮುಂಚೆಯೇ ಇವರಿಬ್ಬರ ಪ್ರೀತಿಯನ್ನ ಗುಟ್ಟನ್ನ ಮುಚ್ಚಿಟ್ಟು ಈ ರೀತಿಯಾಗಿ ಬೇರೊಬ್ಬ ಪರಪುರುಷನ ಜೊತೆಗೆ ಮದುವೆ ಮಾಡೋದಕ್ಕೆ ಫಿಕ್ಸ್ ಆಗಿ ಆತನ ಕುಟುಂಬಕ್ಕೂ ಕೂಡ ಇದೊಂದು ಭರಿಸಲಾಗದಂತ ನೋವನ್ನು ತಂದು ಕೊಟ್ಟು ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇದರಿಂದ ನಾವು ಕಲಿಯಬೇಕಾಗಿದ್ದು ಏನೂ ಕೂಡ ಇಲ್ಲದೇ ಇರಬಹುದು, ಆದರೆ ಸಮಾಜದಲ್ಲಿ ಎಂತೆಂಥ ವಿಚಿತ್ರ ಘಟನೆಗಳು ನಡೀತಾವೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು. ಹಾಗಾಗಿ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸ್ನೇಹಿತರೆ, ಈ ಒಂದು ವರದಿಯ ಕುರಿತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.